ಹಲೋ ಆಲ್, ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್. ನಾವು ಕೆಲವೊಂದು ಸಲ ಹೇಳ್ತಾ ಇರ್ತೇವೆ, ಅವನು ಓದ್ತಾನೋ ಇಲ್ವೋ ಅವರಪ್ಪನಿಗೆ ಗೊತ್ತು, ಆಕೆ ಬರ್ತಾಳೋ ಇಲ್ವೋ ಅವನಿಗೆ ಗೊತ್ತು, ನಾವು ಕೆಲಸ ಮಾಡ್ತೀವೋ ಇಲ್ವೋ ನಮ್ಮ ಬಾಸ್ಗೆ ಗೊತ್ತು, ನಾವು ಹೋಗಬೇಕೋ ಬೇಡವೋ ಅಂತ ಮ್ಯಾನೇಜರ್ಗೆ ಕೇಳ್ತೇನೆ. ಇಂತಹ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ನಿಮಗೆ ಕನ್ನಡ ಗೊತ್ತಿದ್ದರೆ ಸಾಕು, ಇಂಗ್ಲೀಷನ್ನು ಸುಲಭವಾಗಿ ಮಾತಾಡಬಹುದು. ಹೇಗೆ ಅಂತೀರಾ? ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಸೆಟ್ ಮಾಡ್ಕೊಳ್ಳಿ. ಬರ್ತಕ್ಕಂತಹ ವೀಡಿಯೋಸ್ನೆಲ್ಲ ಫಾಲೋ ಮಾಡಿ, ನೋಟ್ಸ್ ಮಾಡಿ, ಮಾತಾಡಿ. ಇಂಗ್ಲೀಷ್ ಖಂಡಿತ ಬರುತ್ತೆ. ಯು ಕ್ಯಾನ್ ಸ್ಪೀಕ್ ಇನ್ ಇಂಗ್ಲೀಷ್. ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ನಾನು ಕೆಲಸ ಮಾಡ್ತೀನೋ ಇಲ್ವೋ ಅಂತ ನಮ್ಮ ಮ್ಯಾನೇಜರ್ಗೆ ಗೊತ್ತು. ಆಕೆ ಹಾಡ್ತಾಳೋ ಇಲ್ವೋ ಅನ್ನೋದು ನನಗೆ ಗೊತ್ತು. ಆತ ಚೆನ್ನಾಗಿ ಅಡುಗೆ ಮಾಡ್ತಾನೋ ಇಲ್ವೋ ಅಂತ ಆತನ ಹೆಂಡತಿಗೆ ಗೊತ್ತು. ಮಕ್ಕಳು ನಿದ್ರೆ ಮಾಡ್ತಾ ಇದ್ದಾರೋ ಇಲ್ವೋ ಅನ್ನೋದನ್ನು ನಾನು ಗಮನಿಸ್ತೇನೆ. ಆತ ಇಂಗ್ಲೀಷ್ ಮಾತಾಡ್ತಾನೋ ಇಲ್ವೋ ಅಂತ ಆಕೆ ಆತನನ್ನು ಕೇಳಿದ್ಲು. ನಾವು ಹೋಗಬೇಕೋ ಬೇಡವೋ ಅಂತ ನಾನು ಅಮ್ಮನನ್ನು ಕೇಳ್ತೇನೆ. ಇಂತಹ ವಾಕ್ಯಗಳನ್ನು ಹೇಳಲಿಕ್ಕೆ ವೆದರ್ ಆರ್ ಅನ್ನು ಬಳಸಬೇಕು. ಇಲ್ಲಿ ನಮ್ಮ ಮ್ಯಾನೇಜರ್ಗೆ ಗೊತ್ತು ಅನ್ನೋದನ್ನು ಮೊದಲಿಗೆ ಹೇಳಬೇಕು. ಮೈ ಮ್ಯಾನೇಜರ್ ನೋಸ್. ಸಿಂಗ್ಯುಲರ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆದ್ದರಿಂದ ನೋಸ್ ಬರುತ್ತೆ. ಒಂದು ವೇಳೆ ದೇ, ವಿ, ಯು ಇದ್ದರೆ ನೋ ಬರ್ತಾ ಇತ್ತು. ಮೈ ಮ್ಯಾನೇಜರ್ ನೋಸ್. ಏನು ಗೊತ್ತಿದೆ ಮ್ಯಾನೇಜರ್ಗೆ? ನಾನು ಕೆಲಸ ಮಾಡ್ತೀನೋ ಇಲ್ವೋ ಅಂತ. ವೆದರ್ ಐ ವರ್ಕ್ ಆರ್ ನಾಟ್. ವೆರಿ ಸಿಂಪಲ್. ಮೈ ಮ್ಯಾನೇಜರ್ ನೋಸ್. ಏನು ಗೊತ್ತು ಮ್ಯಾನೇಜರ್ಗೆ? ವೆದರ್ ಐ ವರ್ಕ್ ಆರ್ ನಾಟ್. ನಾನು ಕೆಲಸ ಮಾಡ್ತೀನೋ ಇಲ್ವೋ ಅಂತ ನಮ್ಮ ಮ್ಯಾನೇಜರ್ಗೆ ಗೊತ್ತು. ಸೆಕೆಂಡ್ ಸೆಂಟೆನ್ಸ್, ಆಕೆ ಹಾಡ್ತಾಳೋ ಇಲ್ವೋ ಅನ್ನೋದು ನನಗೆ ಗೊತ್ತು. ಅಂದರೆ ಆಕೆಗೆ ಹಾಡ್ಲಿಕ್ಕೆ ಬರುತ್ತೋ ಇಲ್ಲೋ ಅಂತ ನನಗೆ ಗೊತ್ತು. ನನಗೆ ಗೊತ್ತು ಹೇಳಿ. ಐ ನೋ. ಐ, ವಿ, ಯು, ದೇ ನೋವನ್ನು ಬಳಸ್ತಾ ಇದ್ದೀವಿ. ಹಿ, ಶಿ ಇಟ್ಟಿದ್ರೆ ನೋಸನ್ನು ಬಳಸ್ತಾ ಇದ್ವಿ. ಇಲ್ಲಿ ಐ ಬಂದಿರೋದ್ರಿಂದ ನೋ. ಐ ನೋ ವೆದರ್ ಹೇಳಿ ಶಿ ಕ್ಯಾನ್ ಸಿಂಗ್ ಆರ್ ನಾಟ್. ವೆರಿ ಸಿಂಪಲ್. ಐ ನೋ ವೆದರ್ ಶಿ ಕ್ಯಾನ್ ಸಿಂಗ್ ಆರ್ ನಾಟ್. ಆಕೆಗೆ ಹಾಡ್ಲಿಕ್ಕೆ ಬರುತ್ತೋ ಇಲ್ಲೋ ಅಂತೇಳಿ ನನಗೆ ಗೊತ್ತು. ನೆಕ್ಸ್ಟ್, ಆತ ಚೆನ್ನಾಗಿ ಅಡುಗೆ ಮಾಡ್ತಾನೋ ಇಲ್ವೋ ಅಂತೇಳಿ ಆತನ ಹೆಂಡತಿಗೆ ಗೊತ್ತು. ನೋಡ್ರಿ, ಆತನ ಹೆಂಡತಿಗೆ ಗೊತ್ತು. ಇದನ್ನು ಮೊದಲಿಗೆ ಹೇಳಿ. His wife knows. ಏನು ಗೊತ್ತಿದೆ? Whether he cooks well or not. ಆತ ಚೆನ್ನಾಗಿ ಅಡುಗೆ ಮಾಡ್ತಾನೋ ಇಲ್ಲ ಅಂತೇಳಿ ಆತನ ಹೆಂಡತಿಗೆ ಮಾತ್ರ ಗೊತ್ತು. ನೆಕ್ಸ್ಟ್, ಮಕ್ಕಳು ನಿದ್ರೆ ಮಾಡ್ತಾ ಇದ್ದಾರೋ ಇಲ್ವೋ ಅಂತೇಳಿ ನಾನು ಗಮನಿಸ್ತೇನೆ. ಏನು ಮಾಡ್ತೀನಿ ನಾನು ಗಮನಿಸುತ್ತೇನೆ. ಮೊದಲಿಗೆ ಹಾಕಿ ಐ ಅಬ್ಸರ್ವ್. ಏನು ಅಬ್ಸರ್ವ್ ಮಾಡ್ತೀನಿ? ಮಕ್ಕಳು ನಿದ್ರೆ ಮಾಡ್ತಾರೋ ಇಲ್ವೋ ಅಂಥೇಳಿ. ವೆದರ್ ದ ಚಿಲ್ಡ್ರನ್ ಸ್ಲೀಪಿಂಗ್ ಆರ್ not. Very simple. I observe whether the children are sleeping or not. Simple. Next one, ಆತ ಇಂಗ್ಲೀಷ್ ಮಾತಾಡ್ತಾನೋ ಇಲ್ವೋ ಅಂತ ಆಕೆ ಆತನನ್ನು ಕೇಳಿದಳು. ಇನ್ನು ಮೊದಲಿಗೆ ಹಾಕಿ ಆಕೆ ಆತನನ್ನು ಕೇಳಿದಳು. ಈಗಾಗಲೇ ಕೇಳಿಬಿಟ್ಟಿದ್ದಾಳೆ. ಪಾಸ್ಟ್ ಟೆನ್ಸ್. ಶಿ ಆಸ್ಕ್ಡ್ ಹಿಮ್. ಏನಂತ? ವೆದರ್ he can speak in
English or not. She asked him, ಆಕೆ ಆತನನ್ನು ಕೇಳಿದ್ಲು, whether he can speak in English or not. ನೆಕ್ಸ್ಟ್, ನಾವು ಹೋಗಬೇಕೋ ಬೇಡವೋ ಅಂತ ನಾನು ಅಮ್ಮನನ್ನು ಕೇಳ್ತೇನೆ. ಇನ್ನೂ ಕೇಳಿಲ್ಲ, ಕೇಳ್ತೇನೆ. ಫ್ಯೂಚರ್, ನಾನು ಅಮ್ಮನನ್ನು ಕೇಳ್ತೇನೆ. ಹೇಳಿ, ಐ ವಿಲ್ ಆಸ್ಕ್ ಮದರ್. ಏನು ಅಂತ, ವೆದರ್ we will go or not. I will ask mother whether we will go or not. ಸೊ ಇಂಥ ಸೆಂಟೆನ್ಸ್ಗಳನ್ನು ಇನ್ನೂ ನೀವು ಬಹಳಷ್ಟು ಮಾಡ್ತಾ ಹೋಗ್ಬೋದು. ಇವುಗಳಿಗೆ ನೆಗೆಟಿವ್ ಯಾವ ರೀತಿ ಮಾಡಬೇಕು? ವೆರಿ ಈಸಿ. ನೋಡಿ, ನಾನು ಕೆಲಸ ಮಾಡ್ತೀನೋ ಇಲ್ವೋ ಅಂತ ನಮ್ಮ ಮ್ಯಾನೇಜರ್ಗೆ ಗೊತ್ತಿಲ್ಲ. My manager doesn't know. He, she, it, any third person. ಏನು ಬರುತ್ತೆ? ಡಸ್ ಬರುತ್ತೆ, ಡಸಂಟ್ ಆಗುತ್ತೆ. I, we, you, they. Do, don't. ವೆಲ್, ಹೇಳಿ, ಮೈ ಮ್ಯಾನೇಜರ್ ಡಸಂಟ್ ನೋ ವೆದರ್ ಐ ವರ್ಕ್ ಆರ್ ನಾಟ್. ನಾನು ಕೆಲಸ ಮಾಡ್ತೀನೋ ಇಲ್ವೋ ಅಂತೇಳಿ ನಮ್ಮ ಮ್ಯಾನೇಜರ್ಗೆ ಗೊತ್ತಿಲ್ಲ. ಆಕೆ ಹಾಡಬಲ್ಲಳೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ವೆದರ್ ಶಿ ಕ್ಯಾನ್ ಸಿಂಗ್ ಆರ್ ನಾಟ್. ನೆಕ್ಸ್ಟ್, ಆತ ಚೆನ್ನಾಗಿ ಅಡುಗೆ ಮಾಡ್ತಾನೋ ಇಲ್ವೋ ಅಂಥೇಳಿ ಆತನ ಹೆಂಡತಿಗೆ ಗೊತ್ತಿಲ್ಲ. His wife doesn't know whether he cooks well or not. ನೆಕ್ಸ್ಟ್, ಮಕ್ಕಳು ನಿದ್ರೆ ಮಾಡ್ತಾ ಇದ್ದಾರೋ ಇಲ್ಲೋ ಅಂಥೇಳಿ ನಾನು ಗಮನಿಸೋದಿಲ್ಲ. I don't observe whether the children are sleeping or not. ನೆಕ್ಸ್ಟ್, ಆತ ಇಂಗ್ಲೀಷ್ ಮಾತಾಡ್ತಾನೋ ಇಲ್ವೋ ಅಂತ ಆಕೆ ಆತನನ್ನು ಕೇಳಲಿಲ್ಲ. She didn't ask him. ಫಾಸ್ಟ್ ಟೆನ್ಸ್, ಅದರಿಂದ ಡಿಡ್ ಬರುತ್ತೆ. She didn't ask him whether he can speak in English or not. ನೆಕ್ಸ್ಟ್, ನಾವು ಹೋಗಬೇಕು ಬೇಡವೋ ಅಂತ ನಾನು ಅಮ್ಮನನ್ನು ಕೇಳೋದಿಲ್ಲ. ಐ ವೋಂಟ್ ಆಸ್ಕ್ ಮದರ್ ವೆದರ್ ವಿ ವಿಲ್ ಗೋ ಆರ್ ನಾಟ್. ಸೊ ವೆರಿ ಸಿಂಪಲ್ ಫಾರ್ಮುಲಾ. ಇಂತಹ ಚಿಕ್ಕ ಚಿಕ್ಕ ಫಾರ್ಮುಲಾಗಳನ್ನು ಉಪಯೋಗಿಸ್ತಾ ಇಂಗ್ಲೀಷ್ನಲ್ಲಿ ಈಸಿಯಾಗಿ ಮಾತಾಡ್ಬೋದು. ಇಲ್ಲಿರ್ತಕ್ಕಂತಹ ನೋಟ್ಸನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ, ಹಾಗೆಯೇ ನೋಟ್ಸಲ್ಲಿ ಬರೀರಿ, ದಿನನಿತ್ಯದ ಸಂಭಾಷಣೆಯಲ್ಲಿ ಯೂಸ್ ಮಾಡಿ. ಸೊ ಆದಾಗಲೇ ನಮಗೆ ಇಂಗ್ಲೀಷ್ ಸುಲಭವಾಗಿ ಬರುತ್ತೆ. ಇಲ್ಲಿ ನಿಮಗೊಂದು ವಾಕ್ಯವನ್ನು ಕೊಡ್ತಾ ಇದ್ದೀನಿ, ಟ್ರಾನ್ಸ್ಲೇಟ್ ಮಾಡಿ, ಕಾಮೆಂಟ್ ಮಾಡಿ. ನಾವು ಇಂಗ್ಲೀಷ್ ಕಲಿತಾ ಇದ್ದೀವೋ ಇಲ್ವೋ ಅನ್ನೋದು ನಮ್ಮ ಫ್ರೆಂಡ್ಗೆ ಗೊತ್ತು. ಕಮಿಂಗ್ ಟು ದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಫ್ ದ ಡೇ, ಅಬ್ಸರ್ವ್ ದೀಸ್ ಟೂ ವರ್ಡ್ಸ್, ಲಿಸನ್ ಆ್ಯಂಡ್ ಸೈಲೆಂಟ್. ಈ ಎರಡೂ ಪದಗಳನ್ನು ಗಮನಿಸಿ. ನೀವು ಸೈಲೆಂಟ್ ಆಗಿದ್ದರೆ ಮಾತ್ರ ಲಿಸನ್ ಮಾಡಲಿಕ್ಕೆ ಸಾಧ್ಯ. ಸೈಲೆಂಟ್ ನಿಶ್ಶಬ್ದವಾಗಿರೋದು, ಲಿಸನ್ ಕೇಳಿಸ್ಕೊಳ್ಳೋದು. ನೀವು ನಿಶ್ಶಬ್ದವಾಗಿದ್ದಲ್ಲಿ ಮಾತ್ರ ಕೇಳಿಸ್ಕೊಳ್ಳೋಕ್ಕೆ ಸಾಧ್ಯ. ಆ್ಯಂಡ್ ಅಬ್ಸರ್ವ್ ದ ಲೆಟರ್ಸ್. ಸೈಲೆಂಟಲ್ಲಿ ಇರ್ತಕ್ಕಂತಹ ಲೆಟರ್ಗಳನ್ನು ಗಮನಿಸಿ. ಅವೇ ಅಕ್ಷರಗಳು ಲಿಸನ್ನಲ್ಲಿದ್ದಾವೆ. ದಟ್ಸ್ ಆಲ್ ಫಾರ್ ಟುಡೇ. ಈ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಐ ವಿಶ್ ಯು ಹ್ಯಾಪಿ ಲರ್ನಿಂಗ್.